ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಇನ್ನು ತುಲಾ ರಾಶಿ, ನಿಮಗೆ ಕೇಂದ್ರ ಸ್ಥಾನದಲ್ಲಿ ಗುರು ಪುಷ್ಯಾಮೃತ ಯೋಗ, ಕಳೆದು ಹೋದ ಮಾನ ಮರ್ಯಾದೆ ಗೌರವ. ಯಾಕಂದ್ರೆ ಒಂಟಿ ಗುರು ಬಾಧೆ ಮಕ್ಕಳೇ. ಆದರೆ ಗುರು ಪುಷ್ಯಾಮೃತ ಯೋಗ ಬಂದಾಗ ದಟ್ ಇಸ್ ಅ ಫ್ಯಾಂಟಾಸ್ಟಿಕ್. ಸಾಮಾನ್ಯವಾಗಿ ನಾವೇನ್ ಹೇಳ್ತೇವೆ, 1, 4, 10ರಲ್ಲಿ ಮುಖ್ಯವಾಗಿ 4, 10ನೇ ಮನೆ ಬಂದು ಗುರು ಬಂದು ಇರಬಾರ್ದು. 4ನೇ ಮನೆ ಬಂದು ಸುಖ, 10ನೇ ಮನೆ ಬಂದು ಅಧಿಕಾರ. ಈಗ ನೋಡಿ, ನಮ್ಮ ದೊರೆ ತುಲಾ ಲಗ್ನದಲ್ಲಿ ಪಟ್ಟ ಏರಿತ್ತು. ಯಾರಿಟ್ಟರೋ ಈ ಪಟ್ಟದ ಮುಹೂರ್ತ ಅಂತ ಹೇಳಿದೆ. ಕರ್ಮಸ್ಥಾನ, ದಶಮಸ್ಥಾನ ಬಂದು ಕರ್ಮಸ್ಥಾನ, ಒಂಟಿ ಗುರು. ಆ ದಶಮಾಧಿಪತಿ 6ನೇ ಮನೆಯಲ್ಲಿ 3ನೇ ಮನೆಯಲ್ಲಿ ಬಂದು ಕೂತಿದ್ದ ಧೈರ್ಯವೇ. ಬಟ್ ಚಂದ್ರ ಗುರು ಷಷ್ಟಾಷ್ಟಕ ಆಗೋಯ್ತು ಬೇರೆ. ದಶಮ ಒಂಟಿ ಗುರು, ಅಲ್ಲಿ ನೋಡಿ ಬೇರೆ ಬೇರೆದೇನೋ ಒಂದು ತಲೆನೋವುಗಳು ಸುತ್ತಮುತ್ತ. ಅವರ ಒಂದು ಸಚಿವ ಸಂಪುಟ, ಇನ್ನೊಂದು ಈ ಬಿಡದಿದ್ದು ಯೋಜನೆಗಳು, ಬೇರೆ ಮಾರ್ಪಾಟುಗಳು, ಇವುಗಳೆಲ್ಲ ನಡೀತಿದೆ. ಒಂಥರ ಇದು ಹೆಂಗೆ ಅಂತ ಹೇಳ್ದ ಅಂದ್ರೆ, ಮುಳ್ಳಿನ ಸಿಂಹಾಸನದ ಮೇಲೆ ಕುಳಿತ ಹಾಗೆ ಬಿಟ್ಟಿದೆ ಅನ್ನತಕ್ಕಂಥದ್ದು. ಯಾಕಪ್ಪ ಬೇಕಿತ್ತು ನನಗೆ ಅನ್ನತಕ್ಕಂಥದ್ದು ಹೇಳೋದು ಸುಲಭ. ನಾವು ಅದಕ್ಕೆ ನಾವು ನಮ್ಮನೆ 4 ಜನರನ್ನ ನಿಭಾಯಿಸ್ಲಿಕ್ಕಾಗಲ್ಲ. ವಿಲ್ ಫೇಲ್ಯೂರ್. ಆ ದಿಟ್ಟತನ, ಆ ಧೈರ್ಯ, ಸ್ಥೈರ್ಯ ಬೇಕು ಅಂದ್ರೆ ನಮ್ಮ 3ನೇ ಮನೆ ಅಧಿಪತಿ ಸ್ಟ್ರಾಂಗ್ ಇರಬೇಕು. ಅಲ್ಲೂ ಕೂಡ 3ನೇ ಮನೆ ಅಧಿಪತಿಯೇ ಹೋಗ್ಬಿಟ್ಟು 10,000 ಕೂತಿರೋದು ಅವರಿಗೆ. ಸೊ ಅಂತ ಒಂದು ತುಲಾ ರಾಶಿಯವರಿಗೆ ಈ ಒಂದು 60 ದಿನ ಇದೆಯಲ್ಲ, ಬ್ಯೂಟಿಫುಲ್ ಜರ್ನಿ ಆಗುತ್ತೆ. ನಿಮ್ಮ ವೃತ್ತಿ, ಉದ್ಯೋಗ ಫ್ಯಾಂಟಾಸ್ಟಿಕ್, ಸೂಪರ್. ಜಡ್ಜ್ ಆಗಿದ್ದೀರಾ, ಮೆಡಿಕಲ್ ಫೀಲ್ಡ್ ಅಲ್ಲಿ ಇದ್ದೀರಾ, ಲೀಗಲ್ ಫೀಲ್ಡ್ ಅಲ್ಲಿ ಇದ್ದೀರಾ, ಕಲಾ ವಿಭಾಗದಲ್ಲಿದ್ದೀರಾ, ಈ ಒಂದು ಇಂಟೀರಿಯರು, ಆರ್ಕಿಟೆಕ್ಚರು, ಡಿಸೈನಿಂಗು, ಎಕ್ಸ್ಪೋರ್ಟು, ಇಂಪೋರ್ಟು, ಮೆಡಿಸನ್ಸು, ಕೆಮಿಕಲ್ಸು, ಬಯೋಟೆಕ್ನಾಲಜಿ, ಬಯೋಫಾರ್ಮಸಿ, ಫೈನಾನ್ಸಿಂಗು, ಗೋಲ್ಡು, ಲೆಂಡಿಂಗು, ಚಿಟ್ ಫಂಡು, ಕೋಆಪರೇಟಿವ್ ಸೊಸೈಟಿ, ದೊಡ್ಡ ದೊಡ್ಡ ಸಂಸ್ಥೆಗಳು, ಬಿಲ್ಡರ್ಸ್ಗಳು, ರಿಯಲ್ ಎಸ್ಟೇಟ್. ಕುಜ ನೋಡಿ ಏನು ಅದ್ಭುತವಾಗಿ ನೋಡ್ತಿದ್ದಾನೆ. ಸಪ್ತಮಾಧಿಪತಿ ಸಪ್ತಮದಲ್ಲಿ ಅದ್ಭುತವಾಗಿದೆ. ಲಾಭಾಧಿಪತಿ ವಿಶೇಷವಾಗಿ ಭಾಗ್ಯದಲ್ಲಿ ಕುಳಿತು, ಭಾಗ್ಯಾಧಿಪತಿಯು ಭಾಗ್ಯದಲ್ಲಿದೆ. ಭಾಗ್ಯೋದಯ ಅದೊಂದು ಒನ್ ಆಫ್ ದ ಒಂದು ರೀತಿ ಪಂಚಮಹಾಪುರುಷ ಯೋಗಗಳಲ್ಲಿ ಒಂದಾಗುತ್ತೆ ನಿಮಗೆ. ಈ 60 ದಿನ ಇದೆಯಲ್ಲ ತುಲಾ ರಾಶಿಗೆ, ಕರೆಕ್ಟಾಗಿ ಬಳಸ್ಕೊಳ್ಳಿ. ಆಗಸ್ಟ್ 18 ನಾನು ಹೇಳ್ತಿದ್ದೇನಲ್ವಾ, ಅದರಲ್ಲೂ ನೋಡಿ ರಾಹು ಧನಿಷ್ಠ ನಕ್ಷತ್ರಕ್ಕೆ ಬೇರೆ ಸಾರ್ತಾನೆ. ಸೊ ಇಟ್ ಈಸ್ ಅ ಬ್ಯೂಟಿಫುಲ್ ದಂಡಯಾತ್ರೆ. 6ನೇ ಮನೆಯಲ್ಲಿರ್ತಕ್ಕಂಥ ಶನಿ ಬುಧನ ಸಾರದಲ್ಲಿರ್ತಕ್ಕಂಥದ್ದು ತುಂಬಾ ಅದ್ಭುತವಾಗಿದೆ. ಟ್ರಾವೆಲ್ ಮಾಡ್ತೀರಾ, ದೇವಕ್ಷೇತ್ರಗಳನ್ನ ನೋಡಿ ಬರ್ತೀರಾ. ಮಕ್ಕಳ ವಿಚಾರದಲ್ಲಿ ಒಂದ್ ಸ್ವಲ್ಪ ನೋವಿದೆ, ಪಾಲುದಾರಿಕೆ ವಿಚಾರದಲ್ಲಿ ಒಂದ್ ಸ್ವಲ್ಪ ನೋವಿದೆ. ತುಂಬಾ ಹಿರಿಯರು ಯಾರಾದ್ರೂ ಮನೆಯಲ್ಲಿದ್ರೆ ಅವರ ಆರೋಗ್ಯದಲ್ಲಿ ಒಂದ್ ಸಣ್ಣ ಸಮಸ್ಯೆಗಳಾಗ್ತಕ್ಕಂಥದ್ದಾಗುತ್ತೆ. ಹಿರಿಯರು, ತುಲಾ ರಾಶಿ, ತುಲಾ ಲಗ್ನದವರು. ನಾವು ಲಗ್ನಕ್ಕೆ ತುಂಬಾ ಪ್ರಾಶಸ್ತ್ಯ ಕೊಡ್ತೇವೆ, ರಾಶಿಗೆ ಒಂದು 70%. ಸೊ ಇದರ ಇಂಪ್ಯಾಕ್ಟ್ ಇರ್ತಕ್ಕಂಥದ್ದು ಇರುತ್ತೆ. ಖಂಡಿತ ಈ ಟೈಮ್ ನಲ್ಲಿ ಏನಾದ್ರೂ ಚೇಂಜಸ್ ಆಫ್ ಜಾಬ್, ಚೇಂಜಸ್ ಆಫ್ ಪ್ಲೇಸ್, ಚೇಂಜಸ್ ಆಫ್ ಬಿಸ್ನೆಸ್ ಖಂಡಿತ ಉಂಟು, ಒಳ್ಳೇದುಂಟು. ಬಟ್ ಕೇಳಿ ಮಾಡಿ. ದಶ ಭುಕ್ತಿ ಯೋಗ ನಿಮ್ ಜಾತಕದಲ್ಲಿ ಎಲ್ಲಿದ್ದಾನೆ ಗುರು ಅನ್ನೋದು ನೋಡ್ಬೇಕಾಗುತ್ತೆ. ಶನಿ ಎಲ್ಲಿದ್ದಾನೆ ಅಂತನೂ ನೋಡ್ಬೇಕಾಗುತ್ತೆ. ಯಾರಾದ್ರೂ ಹಿರಿಯ ವೈದಿಕರ ಹತ್ರ, ಆಚಾರ್ಯರ ಹತ್ರ ತೋರಿಸ್ಕೊಳ್ಳಿ. ಮುಖ್ಯವಾಗಿ ಈ ತರ ಮನೆ ಕಟ್ಟೋದು, ಜಾಗ ತಗೊಳ್ಳೋದು, ಇನ್ವೆಸ್ಟ್ಮೆಂಟ್ ಮಾಡೋದು. 3 ಲಕ್ಷದ ಮೇಲೆ ರಿಸ್ಕ್ ತಗೋಬೇಡಿ. ನಾನು ಎಲ್ಲ 3 ಲಕ್ಷ ಸಂಪಾದನೆ ಮಾಡ್ಕೋಬಹುದು. ಅದಕ್ ಮೇಲೆ ತಗೋತೀರಿ ಅಂದ್ರೆ 10 ಬಾರಿ ಯೋಚನೆ ಮಾಡಿ. ವಿದೇಶದಲ್ಲಿ ವಿದ್ಯೆ, ವಿದೇಶದಲ್ಲಿ ಕೆಲಸ, ಅವರಿಗೆ ಸ್ವಲ್ಪ ಸಮಸ್ಯೆಗಳಾಗ್ತಕ್ಕಂಥದ್ದಾಗುತ್ತೆ. ಗುರು ಕಡಗರಾಶಿಯಲ್ಲಿ ಕುಳಿತಿದ್ದಾನೆ. ಪುಷ್ಯ ನಕ್ಷತ್ರ ಒಂಥರ ಭಾರ. ಏನಕ್ಕಪ್ಪ ಬಂದಿದ್ದೇನೆ, ಅದರಲ್ಲೂ US ಕಡೆ ಹೋಗಿರ್ತಕ್ಕಂಥವ್ರಿಗೆ, ಕೆನಡಾ ಕಡೆ ಹೋಗಿರ್ತಕ್ಕಂಥವ್ರಿಗೆ
ಅಲ್ಲಿ ವಿದ್ಯಾಭ್ಯಾಸ, ಇನ್ನೊಂದು ಅಲ್ಲೇನೋ ವೀಸಾ ಪಾಲಿಸಿಗಳಲ್ಲಿ ತುಂಬಾ ದೊಡ್ಡದಾಗಿ ಚೇಂಜಸ್ ತಂದಿದ್ದಾನೆ. ಅಲ್ಲಿ ನೋಡಿ, ಅಲ್ಲಿ ಗುರು ಶುಕ್ರ ಸೇರ್ತಿದ್ದ ಹಾಗೆ ವಿದ್ಯಾರ್ಥಿಗಳ ಜೀವನ ದೂರದಲ್ಲಿ ಕಟಕ ಜಲರಾಶಿಯಲ್ಲೇ ಶನಿ ಭಾರವಾಗಿ ಬಿಟ್ಟಿದೆ. 30 ದಿನ ಅಂತ ಟೈಮ್ ಕೊಟ್ಟಿದ್ದಾರೆ. ಇವರ ಡಿಗ್ರಿ ಇಸ್ ಕಂಪ್ಲೀಟ್. 30 ದಿನದಲ್ಲೇ ನೀವು ಉದ್ಯೋಗ ಹುಡ್ಕೋಬೇಕು, ಆರ್ ಎಲ್ಸ್ ಗೆಟ್ ಔಟ್ ಫ್ರಮ್ ಮೈ ಪ್ಲೇಸ್ ಅನ್ನತಕ್ಕಂಥ ರೂಲ್ಸ್ ಪಾಲಿಸಿಗಳು ಆಲ್ರೆಡಿ ಇಂಪ್ಲಿಮೆಂಟ್ ಬಂದ್ಬಿಟ್ಟಿದೆ. ಇನ್ನು US ಕನ್ಸು ಬಿಟ್ಬಿಡಿ, ಎಷ್ಟು ಹೇಳಿದ್ರು ಕೇಳಲ್ಲ. ಅಲ್ಲೇ ಹೋಗ್ತೀವಿ, ಅಲ್ಲೇ ಮಾಡ್ತೀವಿ, ಅಲ್ಲೇ ನೋಡ್ತೀವಿ, ಈ ತರದ ಭಾವಗಳಿಗೆ ಒಳಗಾಗತಕ್ಕಂಥದ್ದು ಸ್ವಲ್ಪ ಜಾಸ್ತಿ. ಸೊ ದೇರ್ ಯು ನೀಡ್ ಟು ಚೇಂಜ್ ಯುವರ್ ಪರ್ಸೆಪ್ಷನ್. ದಯಮಾಡಿ ಹೇಳ್ತಾನೆ, ಸ್ವಲ್ಪ ದೂರಕ್ಕೆ ಹೋಗೋದು. ಆಮೇಲೆ ನಿಮಗೆ ಗೊತ್ತಿದೆಯಾ, ನಮ್ಮ ಸರ್ಕಾರ ನಿಮಗೊಂದು 7 ಲಕ್ಷದವರೆಗೂ ಲೋನ್ ಕೊಡುತ್ತೆ, ಎಜುಕೇಶನ್ ಲೋನ್. ನೀವು ಎಜುಕೇಶನ್ ಮುಗೀತಿದ್ದ ಹಾಗೆಯೇ ವಿತೌಟ್ ಸೆಕ್ಯೂರಿಟಿ, ನೆನ್ಪಿಟ್ಕೊಳ್ಳಿ, ನನಗೆ ಗೊತ್ತಿರೋ ಹಾಗೆ 7 ಲಕ್ಷದವರೆಗೂ ಬ್ಯಾಂಕುಗಳು ಎಜುಕೇಶನ್ ಲೋನ್ಗೆ ಸೆಕ್ಯೂರಿಟಿ ಇಲ್ಲದೆ ಕೊಡ್ತದೆ. ಆದರೆ ಅದಕ್ ಮೇಲೆ ಲೋನ್ ತಗೋತೇವೆ ಲಕ್ಷಗಳ ಗಟ್ಲೆ. ಮೆಡಿಕಲ್ ಓದ್ತಾನೆ, ಇನ್ನೊಂದು ಓದ್ತಾನೆ. ಇವತ್ತು ಮೆಡಿಕಲ್ ಓದಬೇಕು ಅಂದ್ರೆ ನಿಮಗೆ ಗೊತ್ತಿದೆಯಾ, ಕಡಿಮೆ ಅಂದು 2.5 ಕೋಟಿ ಮಕ್ಕಳ ಮ್ಯಾನೇಜ್ಮೆಂಟ್ ಸೀಟಲ್ಲಿ. 2.5 ಕೋಟಿ ಇದ್ರೆ ನೀವು ಫಿಕ್ಸೆಡ್ ಮಾಡಿದ್ರೆ ಇವತ್ತು ನಿಜವಾಗ್ಲೂ ಹೇಳ್ತಾನೆ, ಕಣ್ಣು ಮುಚ್ಕೊಂಡು 2 ಲಕ್ಷ ಬರುತ್ತೆ. ಲೀಸ್ಟ್ ಅಂದ್ರೂ 1.25 ಲಕ್ಷ. ನಿಮ್ ಹಿರಿಯರ ಹೆಸರಿನಲ್ಲೇ ಫಿಕ್ಸೆಡ್ ಮಾಡಿದ್ರೆ 2 ಲಕ್ಷಕ್ಕೆ ಮೋಸ ಇಲ್ಲ. ಒಂದು 8.5% ಕೂಡ ಕೊಡುವಂತ ಒಂದು ಬ್ಯಾಂಕ್ಗಳಿದ್ದಾವೆ ಸೀನಿಯರ್ ಸಿಟಿಸನ್ಸ್ಗೆ. ಸೊ 8-2-16, 8-5-40, ಆಲ್ಮೋಸ್ಟ್ 20 ಲಕ್ಷ ಅಂದ್ರೆ ಒಂದು ವರ್ಷಕ್ಕೆ 20 ಲಕ್ಷ ಬರುತ್ತೆ. ಡಿವೈಡೆಡ್ ಬೈ 12 months ಅಂತ ತಗೊಂಡರೆ ಕಡಿಮೆ ಅಂದ್ರೆ 1,60,000 ತಿಂಗಳಿಗೆ. ತುಂಬಾ ದೊಡ್ಡ ಅಮೌಂಟ್. ಆದ್ರೂ ರಿಸ್ಕ್ ತಗೊಂಡು ಕೆಲವ್ರು ಏನೋ ಮಾಡ್ಕೊಳಕ್ ಹೋಗೋದು. ಆಮೇಲೆ ನಿಮಗೆ ಮಾರಿಟೋರಿಯಂ ಇರುತ್ತೆ. ಎಜುಕೇಶನ್ ಲೋನ್ಸ್ ಜಾಸ್ತಿ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಅಂದ್ರೆ 1 ವರ್ಷ ನೀವು ಡಿಗ್ರಿ ಮುಗಿಸಿದ ತಕ್ಷಣ ನಿಮ್ಗೆ ಬ್ರೀದಿಂಗ್ ಪೀರಿಯಡ್ ಕೊಡ್ತಾನೆ ಬ್ಯಾಂಕು. ಅದಾಗಿದ್ದೇ ನೀವು ಲೋನ್ ಕಟ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಕಡಿಮೆ ಅಂದರು 10 ವರ್ಷ 15 ವರ್ಷ ಸಾಲ ಮೊದಲೇ ತಂದು ತಟ್ಟೆಯಲ್ಲಿ ಇಟ್ಕೋಬಿಟ್ರಿ, ದೊಡ್ಡದಾಗಿ ನಾನೇನೋ ಸಾಧಿಸ್ಬಿಡ್ತಾನೆ ಅಂತ. ಇನ್ಮೇಲೆ ಗುರು ಕಟಕದಲ್ಲಿ ಕುಳಿತಿದ್ದಾನೆ ಶುಕ್ರನ್ ಜೊತೆ. MBAಗಳ ಕತೆ ಬಿಟ್ಬಿಡಿ, ಆನ್ಲೈನ್ MBA ಬೇಕಾದ್ರೆ ಮಾಡ್ಕೊಳ್ಳಿ. ಒಂದು 40,000 50,000 ಈ ತರದ್ದು ನಿಮ್ಮ ಎಕ್ಸ್ಪ್ಲೋರೇಷನ್ಗೆ ದಯಮಾಡಿ ಹೇಳ್ತಿದ್ದಾನೆ. ಅದಕ್ಕೋಸ್ಕರ ಮಾಡ್ಕೊಳ್ಳಿ. ಅದು ಬಿಟ್ಟು ಕಾಲೇಜ್ಗೆ ಹೋಗ್ಬಿಟ್ಟು ಲಕ್ಷಗಟ್ಲೆ ಕೋಟಿಗಟ್ಲೆ ಫೀಸ್ ಇಡ್ತಾನೆ. ಸ್ಟ್ಯಾನ್ಫರ್ಡ್ ಅಲ್ಲಿ ಹೋಗ್ತಾನೆ, ಆಕ್ಸ್ಫರ್ಡ್ ಅಲ್ಲಿ ಹೋಗಿ ಓದ್ತಾನೆ, IIMB ನಲ್ಲಿ ಓದ್ತಾನೆ. IIMB ನಲ್ಲಿ ಒಂದು ಸೀಟ್ ಸಿಗಬೇಕು ಅಂದ್ರೆ ಕಣ್ಣಿಗೆ ಎಣ್ಣೆ ಇಟ್ಕೊಂಡು ಓದಬೇಕು. ನಾರ್ಮಲ್ ಕಾಲೇಜಲ್ಲಿ MBA ಅಲ್ಲ, ಕ್ಯಾಟ್ ಎಕ್ಸಾಮ್ ಬರೀಬೇಕು. 2,000-2,500 ಸಾವಿರ ಸೀಟೇ ಇರೋದು. ಇಡೀ ಇಂಡಿಯಾನಲ್ಲಿ ನಿಮ್ಗೊಂದು 2,500 ಸೀಟ್, 2,000 ಇಲ್ಲ 2,500 ಸೀಟ್ ಇದೆ. ಲಕ್ಷಾಂತರ ಜನ ಕನಸು, ಕೋಟ್ಯಾಂತರ ಜನರ ಕನಸು IIM ನಲ್ಲಿ ಓದ್ಬೇಕು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್, ಬ್ಯಾಂಗ್ಳೂರ್, ಮುಂಬೈ, ಕೋಲ್ಕತ್ತಾ, ಈ ತರದ್ದೆಲ್ಲ ಇದೆ. ಬರೆದ್ರಿ, ಹೋಗಿ ಸೇರಿದ್ರಿ, ಪಾಸ್ ಮಾಡಿದ್ರಿ, ಹೊರಗಡೆ ಬಂದ್ರಿ. ಪ್ಯಾಕೇಜ್ ಇವತ್ತು ಎಷ್ಟು ಗೊತ್ತಾ? 78% ಜನಕ್ಕೆ 5 ಲಕ್ಷ ಪ್ಯಾಕೇಜ್, ವರ್ಷಕ್ಕೆ 5 lakhs per annum LPA. ಅಲ್ಲಿ ಕೈಗೆ ಎಷ್ಟು ಬರುತ್ತೆ? ಆಮೇಲೆ ಅದರಲ್ಲಿ ಏನೇನೋ ಡಿಡಕ್ಷನ್ಗಳಿದೆ. PF, ESI, ಗ್ರಾಜ್ಯುಟಿ, ಲೊಟ್ಟು, ಲೊಸ್ಕು ಅಂತೆಲ್ಲ ಕಟ್ಟಾಗಿ ನಿಮಗೆ ತಿಂಗಳಿಗೆ ಎಷ್ಟು ಬರೋದು ಗೊತ್ತಾ? ಹಬ್ಬಬ್ಬ ಅಂದ್ರೆ 32,000-35,000 ಸಾವಿರ. ನೀವು ಕಣ್ಣಿಗೆ ಎಣ್ಣೆ ಇಟ್ಕೊಂಡು ಓದಿ, ಅದರಲ್ಲೂ ಕೂಡ ಗ್ಯಾರಂಟಿ ಇಲ್ಲ ಈ ಕಂಪ್ನಿಗಳು ಯಾವಾಗ ತೆಗಿತಾವ ಅಂತ. ಇದೆಲ್ಲ ಆಗ್ತಿದೆ. ಗುರು ಶುಕ್ರ ಸೇರಿರ್ತಕ್ಕಂಥದ್ದು. ಮುಖ್ಯವಾಗಿ ತುಲಾ ಲಗ್ನದವರು, ತುಲಾ ರಾಶಿಯವರು ದೂರ ಹೋಗ್ಬೇಕು, ದೂರ ಓದ್ಬೇಕು, ಇನ್ನೊಂದೇನೋ ಮಾಡ್ಬೇಕು. ದೂರದ ಬೆಟ್ಟ ನುಣ್ಣಗೆ ಒಂದ್ಸಲಿ ದೂರದ ಬೆಟ್ಟ ಪಿಕ್ಚರ್ ಹಾಕೊಂಡು ನೋಡ್ಬಿಡಿ. ಡಾಕ್ಟರ್ ರಾಜ್ಕುಮಾರ್, ಭಾರತಿ ಅವ್ರದ್ದು ಅರ್ಥ ಆಗ್ಬಿಡುತ್ತೆ. ಸಿಟಿ ಚೆನ್ನಾಗೈತೆ, ಇನ್ನೊಂದೈತೆ ಅಂತ ದೂರದಿಂದ ಬೆಟ್ಟ ನೋಡಕ್ ತುಂಬಾ ಅಂದ. ಇನ್ಮೇಲೆ ಅದು ಹೋಯ್ತು. ಸಾಲ ಮಾಡಿ ಓದ್ತೇನೆ, ರಿಸ್ಕ್ ತಗೊಂಡು ಓದ್ತೇನೆ. ಏನ್ ಓದ್ತೀರಿ? ಬರೀ BCom ಓದ್ಬೇಡಿ. BCom ನಲ್ಲೂ ತುಂಬಾ ಇದೆ. ಸ್ಟಾಟಿಸ್ಟಿಕ್ಸ್ ಇದೆ, ರಿಸ್ಕ್ ಮ್ಯಾನೇಜ್ಮೆಂಟ್ ಇದೆ, ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್ ಇದೆ. ಸೋ ಮೆನಿ ಥಿಂಗ್ಸ್. ಈ ತರದ್ ತಿಳ್ಕೊಳ್ಳಿ. ಯಾವ ಇಂಡಸ್ಟ್ರಿ ನೆಕ್ಸ್ಟ್ ಬೂಮ್ ಬರ್ತಿದೆ ಇದನ್ನ ತಿಳ್ಕೊಳ್ಳಿ. ಹೈನುಗಾರಿಕೆ ಇದೆ, ತೋಟಗಾರಿಕೆ ಇದೆ. ಶುಕ್ರ ನೋಡಿ ಗುರುವಿನ ಜೊತೆ ಸೇರಿದ್ದಾನೆ, ಗುರು ಶುಕ್ರನ್ ಜೊತೆ ಸೇರಿದ್ದಾನೆ. ಕ್ಷೀರವೃದ್ಧಿ, ಕ್ಷೀರೋದ್ಯಮ, ಫುಡ್ ಟೆಕ್ನಾಲಜಿ, ನ್ಯೂಟ್ರಿಷನ್ ಟೆಕ್ನಾಲಜಿ, ಸಾಯಿಲ್ ಟೆಕ್ನಾಲಜಿ,
ಇವುಗಳೆಲ್ಲ ಇದೆ. ಇದೆಲ್ಲ ಏನೋ ಬಿಟ್ಬಿಟ್ಟು ನೀವು ಮಾಮೂಲಿ ಏನೋ ಓದ್ತೇನೆ BCA ಕತೆ ಬಿಟ್ಬಿಡಿ, ವೇಸ್ಟು. BBA ಕತೆ ಬಿಟ್ಬಿಡಿ, ವೇಸ್ಟು. BBM ಕತೆ ಬಿಟ್ಬಿಡಿ, ವೇಸ್ಟು. ನೀವು ಎಲ್ಲೋಗಿ ನಿಲ್ತೀರಿ? ನಿಮ್ಗೆ BBA ಓದಿದ್ದೀನಿ ಅಂದ್ರೆ ಯಾವ ಕಂಪ್ನಿನಲ್ಲಿ ನಿಮ್ಗೆ ಬಿಸ್ನೆಸ್ ಮ್ಯಾನೇಜ್ಮೆಂಟ್, ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅಂತ ಕೊಡ್ತಾನೆ, ನಿಮ್ ತಲೆಯಲ್ಲೂ ಅದು ಕೂತ್ಬಿಟ್ಟಿರುತ್ತೆ. ಇದೆಲ್ಲ ಇದೆ ಮಕ್ಕಳೇ. ಅಲ್ಲಿ ಗುರು ಶುಕ್ರ ಸೇರಿರೋದು ಮುಖ್ಯವಾಗಿ ತುಲಾ ಲಗ್ನ, ತುಲಾ ರಾಶಿಯವರು ದೂರದ ಓದು, ದೂರದ ಕೆಲಸ ದೊಡ್ಡದಾಗಿ ಕಾಣಿಸುತ್ತೆ. ಕುಜ ಪ್ರಬಲವಾಗಿ ಸಪ್ತಮಾಧಿಪತಿ, ಅವನು ಹೇಳೋ ಮಾತು ಕೇಳತಕ್ಕಂತ ಒಂದು ಭಾವಕ್ಕೊಳಗಾಗಿ ಅಲ್ಲೆಲ್ಲೋ ಇನ್ವೆಸ್ಟ್ಮೆಂಟ್, ಅಲ್ಲೆಲ್ಲೋ ಏನೋ ಮಾಡ್ತಾನೆ, ಆ ಥರದ್ದು ಹೋಗ್ಬೇಡಿ. ಗೋಲ್ಡ್ ಇನ್ವೆಸ್ಟರ್ಸ್ ಸ್ವಲ್ಪ ಹುಷಾರು, ಸ್ಟಾಕ್ ಮಾರ್ಕೆಟ್ ಇದರಲ್ಲಿ ಇರ್ತಕ್ಕಂಥವ್ರು ಸ್ವಲ್ಪ ಹುಷಾರು. ಯಾಕಂದ್ರೆ ಗುರು ಪುಷ್ಯಾಮೃತ ಯೋಗದಲ್ಲಿ ಇದ್ದಾನೆ. ಸೂಪರ್. ಕೇಂದ್ರ ಸ್ಥಾನದಿಂದ ಕುಜ ನೋಡ್ತಿದ್ದಾನೆ, ಪ್ರಬಲವಾಗಿ ನೋಡ್ತಿದ್ದಾನೆ. ಪ್ರಬಲ ಗ್ರಹಗಳು, ಗುರು ಪ್ರಬಲ, ಸೂರ್ಯ ಪ್ರಬಲ, ಕುಜ ಪ್ರಬಲ. ಅಂದ್ರೆ ನಿಮ್ಮ ಎದುರಾಳಿಗಳು ವಿಪರೀತ ಬಲವಾಗಿದ್ದಾರೆ. ಸೊ ಯಾರ್ದೋ ಮಾತು ಕೇಳಿ ಇನ್ನೊಂದೇನೋ ಮಾಡಿ ಇನ್ವೆಸ್ಟ್ಮೆಂಟ್ಗಳು ಒಳಗಾಗಿ ಸ್ವಲ್ಪ ಪೆಟ್ಟು ತಿನ್ನತಕ್ಕಂಥದ್ದು ಉಂಟು. ಅತಿರೇಕ ಭಾವದಲ್ಲಿ ಶನಿ ಇದ್ದಾನೆ. ಸೊ ದಿಸ್ 60 years ವರ್ಕಿಂಗ್ ಕ್ಲಾಸ್ಗೆ ಸೂಪರ್, ಬಿಸ್ನೆಸ್ ಕ್ಲಾಸ್ಗೂ ಸೂಪರ್, ಬಟ್ ಹೈ ರಿಸ್ಕ್ ಕ್ಲಾಸ್ಗೆ ಮುಳುಗುತ್ತೆ. ಮುಂದಾಲೋಚನೆ ಇಲ್ಲದೆ ಮಾಡತಕ್ಕಂಥ ವ್ಯವಹಾರಗಳು ನಿಮ್ಮನ್ನ ಮುಳುಗು ನೀರು ತಂದಿಡ್ತಕ್ಕಂಥದ್ದಾಗುತ್ತೆ. ತುಲಾ ಲಗ್ನ, ತುಲಾ ರಾಶಿಯವರು ಸ್ವಲ್ಪ ಹೋಲ್ಡ್ ಮಾಡಿ, ಸ್ವಲ್ಪ ಹೈ ರಿಸ್ಕ್ ತಗೊಂಡ್ಬಿಡೋಣ, ಹೈ ಇನ್ವೆಸ್ಟ್ಮೆಂಟ್ ಮಾಡಿಬಿಡೋಣ, ಈ ಒಂದು ಬಾಬತ್ತಿಗೆ ದಯಮಾಡಿ ಹೋಗಬೇಡಿ. ಆದಷ್ಟು ದುರ್ಗಾ ಆರಾಧನೆ. ಪಂಚಮದಲ್ಲಿ ರಾಹು ಸಾರದಲ್ಲೇ ಇರೋದನ್ನ ನನಗೆಲ್ಲ ಗೊತ್ತು. ಪೂರ್ವ ಪುಣ್ಯ ಸ್ಥಾನದಲ್ಲಿ ರಾಹು ಕುಳಿತು ಆ ಮನೆಗೆ ವೃದ್ಧಿ, ಸೂಪರ್. ಅದು ಕೂಡ ಲಾಭಸ್ಥಾನದಲ್ಲಿ ಕೇತು, ಫ್ಯಾಂಟಾಸ್ಟಿಕ್. ಧಾರ್ಮಿಕ ವೃತ್ತಿಯಲ್ಲಿ ಪ್ರಗತಿ ಏನಿಲ್ಲ. ಈ 60 ದಿನದಲ್ಲಿ ಧರ್ಮಕ್ಷೇತ್ರ, ಪುಣ್ಯಕ್ಷೇತ್ರ, ಮಹಾಭೋಜನ, ತುಂಬಾ ಹಿರಿಯರು, ಒಡ ಹುಟ್ಟಿದವರ ಸಹಕಾರ ಬರುತ್ತೆ, ಗುರುಗಳ ಸಹಕಾರ ಬರುತ್ತೆ, ಹಿರಿಯರ ಸಹಕಾರ ಬರುತ್ತೆ. ಕೈ ತುಂಬಾ ದುಡ್ಡು ನೋಡ್ತೀರಿ, ಬಟ್ ನಿಮ್ಮನ್ನ ಪ್ರೊವೋಕ್ ಮಾಡುತ್ತೆ. ಅದು ಮಾಡೋಣ, ಇದು ಮಾಡೋಣ, ಅದು ತಗೋಣ, ಇದು ತಗೋಣ ಅಂತ ಲ್ಯಾವಿಶ್ ಆಗಿ ಖರ್ಚು ಮಾಡಿಸ್ತಕ್ಕಂಥ ಒಂದು ಭಾವಕ್ಕೆ ಕರ್ಕೊಂಡೋಗಿ ನಿಲ್ಲಿಸ್ತಕ್ಕಂಥದ್ದಾಗುತ್ತೆ. ವೆರಿ ವೆರಿ ಕೇರ್ಫುಲ್. ಅದೊಂದು ನೋಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ಕುಜ ಸಂಗಾತಿ ವಿಚಾರದಲ್ಲಿ ಏನಾದರೂ ಡೈವರ್ಸ್ಗಳು, ಇನ್ನೊಂದು ತಗಾದೆಗಳು, ಕಿರಿಕಿರಿಗಳು, ಪಾರ್ಟ್ನರ್ಶಿಪ್ಪು, ಲಿಟಿಗೇಷನ್ಗಳು, ಸ್ವಲ್ಪ ಕಾಂಪ್ರಮೈಸ್ ಬರೋ ಸಮಯ ಆಯಿತು. ನೋಡಿ, ಮಾತಾಡಿ ನೋಡಿ, ಫ್ಯಾಂಟಾಸ್ಟಿಕ್. ಕುಳಿತು ಚರ್ಚೆ ಮಾಡಿದರೆ ಎಂಥ ಸಮಸ್ಯೆಗಾದ್ರೂ ಪರಿಷ್ಕಾರ ತಗೋಬಹುದು ಮಕ್ಕಳೇ. ನಾವು ಕುಳಿತುಕೊಳ್ಳೋದೇ ಇಲ್ಲ ಅಂದಮೇಲೆ ಎಲ್ಲಿ ಪರಿಷ್ಕಾರ? ಹೌದಲ್ವಾ? ಎಚ್ಚರಿಕೆ, ಎಚ್ಚರಿಕೆ. ಅದಕ್ಕೋಸ್ಕರ ನೀವು ಅಷ್ಟೇ ಪ್ರಬಲವಾಗಿ ಕುಜ ನಿಮಗೆ ನಿಮ್ಮ ಧನಸ್ಥಾನವನ್ನ ನೋಡುತ್ತಾನೆ. ಸಪ್ತಮ ಭಾವದಿಂದ ಅಷ್ಟಮ ರೂಪಕ್ಕೆ ನೋಡುತ್ತಾನೆ. ಸೊ ಆ ಒಂದು ಕಾರಣಕ್ಕೆ ಹನುಮೋಪಾಸನ, ಹನುಮರ ಆಲಯಕ್ಕೆ ಹೋಗಿ ದರ್ಶನ ಮಾಡಿ, ಅಲ್ಲಿ ಏನಾದ್ರೂ ಒಂದು ಹನುಮರ ಹೆಸರಿನಲ್ಲಿ ತೊಗರಿಬೇಳೆ ಹಾಕಿ ಮಾಡಿರ್ತಕ್ಕಂಥ ಏನಾದ್ರೂ ಒಂದು, ಇಲ್ಲ ಒಂದು ವಡೆ, ನಿಮ್ ಕೈಲಾಗೋದು ಒಂದು 5 ವಡೆ, ಉದ್ದಿನ ವಡೆ ಇರ್ಬೋದು, ಮಸಾಲೆ ವಡೆ ಇರ್ಬೋದು, ವಾಟ್ ಎವರ್ ವಡೆ, ಹೋಗಿ ಸ್ವಾಮಿಗೆ ಒಂದು ನೈವೇದ್ಯ ಇಟ್ಟು ಯಾರಿಗಾದ್ರೂ ಅಲ್ಲಿ ಹಂಚಿ ಬರ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು ಮಾಡಿ. ಗಾಡಿಗಳು ಓಡಿಸೋವಾಗ ಸ್ವಲ್ಪ ಹುಷಾರು, ಸ್ವಲ್ಪ ಕಿರಿಕಿರಿ, ಯಾರ ಮೇಲಾದ್ರೂ ಕೋಪ ಸಿಟ್ಟಕ್ಕೆ ಸ್ವಲ್ಪ ಒಳಗಾಗ್ತದೆ. ಯಾಕಂದ್ರೆ ನಿಮ್ಮ ವಾಣಿಸ್ಥಾನವನ್ನ ಕುಜ ನೋಡ್ತಾನೆ, ದಗ 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 ಅಂತ. ಸೊ ಖಂಡಿತ ಅಲ್ಲೊಂದು ಮನೆಯಲ್ಲೋ, ರೋಡಲ್ಲೋ, ರೋಡ್ ರೇಜು, ಆಫೀಸಲ್ಲೋ ಸ್ವಲ್ಪ ಇದೊಂದು ಜಾರುತ್ತೆ. ಅದಕ್ಕೆ ಹನುಮೋಪಾಸನ ಮಾಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ, ಸಾಕು, ಒಳ್ಳೇದಾಗ್ಲಿ ಅಂತ ಹೇಳ್ತಾ